ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತಂದರೆ ಮ್ಯಾನಿಫೆಸ್ಟೇಷನ್ ವಿಚಾರದ ಬಗ್ಗೆ. ಇತ್ತೀಚೆಗೆ ಒಬ್ಬರು ನನಗೆ ಪರಿಚಯ ಇದ್ದವರು ಮ್ಯಾನಿಫೆಸ್ಟೇಷನ್ ಕೋರ್ಸಿಗೆ ಸೇರಿದ್ದಾರೆ. ಅದು 1 ವರ್ಷದ ಕೋರ್ಸ್ ಅಂತೆ. ಅದರಲ್ಲಿ ಬೇರೆ ಬೇರೆ ಆಯಾಮಗಳಿದೆ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಯಾವ ರೀತಿ ಮಾಡಬೇಕು, ಜೀವನದಲ್ಲಿ ನಮಗೇನು ಬೇಕು ಅದನ್ನು ಮ್ಯಾನಿಫೆಸ್ಟೇಷನ್ ಮೂಲಕ ಯಾವ ರೀತಿ ಸಾಧಿಸಬೇಕು ಎನ್ನುವುದನ್ನು 1 ವರ್ಷಗಳ ಕಾಲ ಕಲಿಯುವಂಥ ಒಂದು ಕೋರ್ಸ್ ಅದು. ನಾನು ಇಲ್ಲಿ ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಎಷ್ಟೋ ಮಂದಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೇವೆ ಮೇಡಮ್, ಆಗ್ತಾ ಇಲ್ಲ, ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದೇವೆ, ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇವೆ, ಅದು ಯಾವ ರೀತಿಯ ಮೆಥಡ್ ಇದೆ ಅದರ ಬಗ್ಗೆನೇ ನಾವು ಥಿಂಕ್ ಮಾಡಿದರೂ ಕೂಡ ಅದು ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂತಂದರೆ, ಮ್ಯಾನಿಫೆಸ್ಟೇಷನ್ ನೀವು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದರೂ ಕೂಡ ಮೊದಲನೇದಾಗಿ ನಿಮ್ಮ ಕಣದಲ್ಲೂ ಆ ವಿಚಾರಗಳು ಕನೆಕ್ಟ್ ಆಗಿರಬೇಕು. ಸುಮ್ಮನೆ ಒಂದು 10 ನಿಮಿಷ ನಿಮಗೆ ಜೀವನದಲ್ಲಿ ಏನು ಬೇಕು ಅದನ್ನು ಯೋಚನೆ ಮಾಡಿ, ನಾನೀಗ ಶ್ರೀಮಂತನಾಗಿದ್ದೇನೆ, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂದ ತಕ್ಷಣ ಖಂಡಿತವಾಗಿಯೂ ದುಡ್ಡು ಬರಲ್ಲ. ಹಾಗೆಯೇ ನಮ್ಮ ಕಣದಲ್ಲೂ ಆ ಯೋಚನೆ ಮಾಡ್ತಾ ಒಂದು ಪ್ರಕೃತಿಗೆ ಎಷ್ಟು ನೀವು ವಿನಯವಾಗಿರ್ತೀರಾ, ಈ ಯೂನಿವರ್ಸಿಗೆ ಎಷ್ಟೊಂದು ಕನೆಕ್ಟ್ ಆಗಿರ್ತೀರಾ, ಹಾಗೆ ನೀವು ಆ ಒಂದು ಯೂನಿವರ್ಸಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ, ಅದೆಲ್ಲವೂ ಕೂಡ ಕೌಂಟ್ ಆಗ್ತಾ ಇರುತ್ತೆ. ನಾವು ಹೃದಯಪೂರ್ವಕವಾಗಿ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಪ್ರಕೃತಿಯ ಜೊತೆ ಕನೆಕ್ಟ್ ಮಾಡಿಕೊಂಡಾಗ ಅದರ ಲಾಭ ಖಂಡಿತವಾಗಿಯೂ ನಮಗೆ ಕನೆಕ್ಟ್ ಆಗಿಯೇ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಕೋರ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟೇಷನ್ ನೀವು ಇದೇ ಥರ ಯೋಚನೆ ಮಾಡಬೇಕು, ಈ ಥರ ಆಗಬೇಕು, ಅದು ಆ ರೀತಿ ಅಲ್ಲವೇ ಅಲ್ಲ. ಕೇವಲ ನಾವು ಯೋಚನೆ ಮಾಡಿದಾಗ ಅದರಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋದು ಖಂಡಿತವಾಗಿ ಅದು ಶುದ್ಧ ಸುಳ್ಳು. ಯಾಕಂದರೆ ಈಗ ಒಬ್ಬ ವ್ಯಕ್ತಿಗೆ 1 ಕೋಟಿ ದುಡ್ಡು ಬೇಕು. ಮ್ಯಾನಿಫೆಸ್ಟೇಷನಲ್ಲಿ ಏನು ಹೇಳ್ತಾರೆ, ನಿಮಗೆ 1 ಕೋಟಿ ದುಡ್ಡು ಬೇಕಾದರೆ ನನಗೆ 1 ಕೋಟಿ ದುಡ್ಡು ಬೇಕು ಅಂದ ತಕ್ಷಣ 1 ಕೋಟಿ ಬಂದುಬಿಡುತ್ತೆ. ಅದು ಆ ರೀತಿ ಅಲ್ಲವೇ ಅಲ್ಲ. ನೀವು 1 ಕೋಟಿ ದುಡ್ಡು ಬರುತ್ತೆ ಅಂತ ನೀವು ಎಷ್ಟು ಅಂದುಕೊಂಡ್ರೂ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಕೆಪ್ಯಾಸಿಟಿ ಗೊತ್ತಿರುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಿದರೂ ಏನು ಮಾಡ್ಬೋದು ಎನ್ನುವುದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಲಿಮಿಟೇಷನ್ ಹಾಕಿಕೊಂಡಿರುತ್ತೆ. ನಿಮ್ಮ ಕೆಪ್ಯಾಸಿಟಿ ಅದಕ್ಕೆ ಗೊತ್ತಿರೋದ್ರಿಂದ ಆವಾಗ ಏನಾಗುತ್ತೆ, ನೀನು 1 ಕೋಟಿಗೆ ಅಥವಾ ಅಷ್ಟು ಅಮೌಂಟ್ ನಿನ್ನ ಜೀವನದಲ್ಲಿ ನೀನು ಮಾಡೋದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಎನ್ನುವ ಒಂದು ವಿಚಾರವನ್ನು ನಿಮಗೆ ಕನೆಕ್ಟ್ ಮಾಡಿರುತ್ತೆ. ನೀವು ಬಾಯಲ್ಲಿ ಏನು ಹೇಳಿದರೂ ಕೂಡ ಅದಾಗಲ್ಲ. ಅದಕ್ಕೋಸ್ಕರ ಯಾವತ್ತೂ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅಥವಾ ಯಾವುದೇ ರೀತಿಯ ಒಂದು ಗೋಲ್ ಇಟ್ಕೊಳ್ಳುವಾಗ ನಮ್ಮ ಒಂದು ಕೆಪ್ಯಾಸಿಟಿಯ ಅರಿವಿನೊಳಗೆ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು. ಅದರ ಜೊತೆ ನಾವು ಎಷ್ಟು ಡೌನ್ ಟು ಅರ್ತ್ ಇರ್ತೇವೆ, ಒಂದು ಪ್ರಕೃತಿಗೆ ಎಷ್ಟು ಒಂದು ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಈ ಪ್ರಕೃತಿಯಿಂದ ನಾವು ಜೀವಮಾನದಲ್ಲಿ ಎಷ್ಟು ಅಗ್ನಿಯನ್ನು ತಗೊಂಡಿರ್ತೇವೆ, ವಾಯು, ಆಕಾಶ, ಪೃಥ್ವಿ ಜೊತೆನೇ ಇರ್ತೇವೆ, ಹಾಗೆ ಜಲ ಎಲ್ಲವನ್ನು ತಗೊಂಡಿರ್ತೇವೆ. ಒಂದು ದಿವಸ ಕೂಡ ನಾವು ಥ್ಯಾಂಕ್ಫುಲ್ ಆಗಿರಲ್ಲ. ಆದರೆ ಅದನ್ನೆಲ್ಲ ನಮಗೆ ಹೆಂಗೆ ಬೇಕು ಹಂಗೆ ಉಪಯೋಗಿಸ್ತಾ ಇರ್ತೇವೆ. ಈ ಒಂದು ವಿಚಾರಕ್ಕೆ, ಸಣ್ಣ ವಿಚಾರಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಲ್ಲ. ಇದನ್ನೆಲ್ಲ ಮಾಡ್ತಾ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಪ್ರಕೃತಿಯೇ ನಮಗೆ ಏನು ಬೇಕು ಎನ್ನುವುದನ್ನು ಕನೆಕ್ಟ್ ಮಾಡಿ ಕೊಡುತ್ತೆ. ನಾವು ಪ್ರಕೃತಿಗೆ ಇಷ್ಟು ಅನ್ಯಾಯ ಮಾಡಿದರೂ ಕೂಡ, ಇಷ್ಟು ಸಮಸ್ಯೆ ಮಾಡಿದರೂ ಕೂಡ ಪ್ರಕೃತಿ ಯಾವತ್ತೂ ನಮಗೆ ಕೆಟ್ಟದ್ದು ಮಾಡಿಲ್ಲ. ಅಂಥದ್ರಲ್ಲಿ ನಾವೊಂದು ಪ್ರಕೃತಿಯಿಂದ ಪ್ರೀತಿಯಿಂದ ಬೇಡಿದಾಗ, ರೆಸ್ಪೆಕ್ಟಿಂದ ಬೇಡಿದಾಗ, ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಬೇಡಿದಾಗ ಖಂಡಿತವಾಗಿಯೂ ಅದರ ಒಂದು ಫಲಿತಾಂಶ ಏನಿದೆ ಬಂದೇ ಬರುತ್ತೆ. ಆದರೆ ನಾವು ಯಾವ ರೀತಿ ಕೇಳ್ತೇವೆ, ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇಲ್ಲಿ ಒಟ್ಟಿನಲ್ಲಿ ನಾನು ನಿಮಗೆ ಏನು ಹೇಳೋದಕ್ಕೆ ಹೋಗ್ತಾ ಇದ್ದೇನೆ ಅಂತಂದರೆ, ಖಂಡಿತವಾಗಿಯೂ ನಾವು ಹೇಳಿದ ತಕ್ಷಣ, ಮನಸ್ಸಲ್ಲಿ ಅಂದುಕೊಂಡ ತಕ್ಷಣ ನಮಗೆ ಪ್ರಕೃತಿ ಸಪೋರ್ಟ್ ಮಾಡಲ್ಲ. ಅದರದ್ದೇ ಆದ ಕೆಲವು ಮೆಥಡ್ಗಳಿರುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ಕೆಪ್ಯಾಸಿಟಿ ಕೂಡ ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ನಾವು ಎಷ್ಟು ಸರೆಂಡರ್ ಆಗ್ತೇವೆ ಈ ಪ್ರಕೃತಿಗೆ, ಅದರ ಒಂದು ಕಣವನ್ನು ನಾವು ಎಷ್ಟು ಒಂದು ಕನೆಕ್ಟ್ ಮಾಡಿಕೊಂಡು ಆ ಪ್ರಕೃತಿಯ ಸವಿಯನ್ನು ಅನುಭವಿಸಿ ರೆಸ್ಪೆಕ್ಟ್ ಮಾಡ್ತೇವೆ, ಆವಾಗ ಇದರಿಂದ ಲಾಭವನ್ನು ಪಡಿಬೋದು. ನನ್ನ ರೇಖಿ ಸ್ಟೂಡೆಂಟ್ಗಳಿಗೂ ನಾನು ಬಹಳಷ್ಟು ಸಲ ಹೇಳ್ತಾ ಇರ್ತೇನೆ, ನೀವು ರೇಖೆಯನ್ನು ಮಾಡ್ತಾ ಇರುವಾಗ ನಾವು ಒಂದು ಮೆಥಡಲ್ಲಿ ರೇಖೆಯನ್ನು ಮಾಡೋದು ನಿಜವಾದರೂ ಕೂಡ ಎಷ್ಟೋ ಮಂದಿ ಕೇಳ್ತಾರೆ, ಮೇಡಮ್ ನನಗೆ ಅದು ಮರ್ತೋಯ್ತು, ಯಾವ ರೀತಿ ಮಾಡೋದು ಗೊತ್ತಾಗಿಲ್ಲ, ಅಥವಾ ಸ್ಟಾರ್ಟಿಂಗಲ್ಲೇ ನಾವು ಕಿವಿಗಿಟ್ಟರೆ ನಡೆಯುತ್ತಾ ಅಥವಾ ತಲೆಗಿಟ್ಟರೆ ನಡೆಯುತ್ತಾ, ತಲೆಯಿಂದಲೇ ಇಡಬೇಕಾ, ಸಹಸ್ರಾರ ಚಕ್ರದಿಂದಲೇ ಕನೆಕ್ಟ್ ಮಾಡ್ಕೋಬೇಕಾ, ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಾನು ಉತ್ತರ ಏನು ಹೇಳೋದಂತಂದರೆ, ನಿಮಗೆ ಮರ್ತೋಯ್ತಾ, ನೀವು ತಲೆಕೆಡಿಸ್ಕೋಬೇಡಿ. ಪ್ರಕೃತಿ ಅದ್ಭುತ ಎನರ್ಜಿ ಇದೆ ಪ್ರಕೃತಿಯಲ್ಲಿ. ಆ ಎನರ್ಜಿಯನ್ನು
ಯೂನಿವರ್ಸ್ ಎನರ್ಜಿಯನ್ನು ನೀವು ಪ್ರೀತಿಯಿಂದ ಹೇಗೆ ಬೇಕಾದರೂ ಕರೀರಿ, ರೆಸ್ಪೆಕ್ಟ್ ಮಾಡಿ. ಖಂಡಿತವಾಗಿಯೂ ನೀವು ಯಾವುದೇ ಮೆಥಡಲ್ಲಿ ರೇಖೆ ಮಾಡಿ ನಿಮಗೆ ಕನೆಕ್ಟ್ ಆಗುತ್ತೆ, ಸಪೋರ್ಟ್ ಮಾಡುತ್ತೆ. ನೀವು ಎಷ್ಟು ವಿನಯವಾಗಿರ್ತೀರ, ನಿಮ್ಮನ್ನು ನೀವು ಸಮರ್ಪಿಸಿಕೊಂಡು ತುಂಬ ಪ್ರೀತಿಯಿಂದ ಕರಿತೀರ, ಆವಾಗ ಖಂಡಿತವಾಗಿಯೂ ಯಾವುದೇ ರೀತಿಯ ಮೆಥಡಲ್ಲಿ ಕರೆದ್ರೂ ಕೂಡ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ಹಾಗಂತ ಒಂದು ರೇಖೆಯ ಮೆಥಡ್ ಅದರದ್ದೇ ಆದ ಮೆಥಡ್ ಇದೆ, ಖಂಡಿತವಾಗಿಯೂ ಅದನ್ನು ಮರಿಬೇಡಿ. ಆದರೆ ನಿಮಗೆ ಅದು ನೆನಪಾಗದೇ ಹೋದಾಗ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ರೇಖೆ ಅನ್ನೋದೊಂದು ಅದ್ಭುತ ಎನರ್ಜಿ, ಪ್ರಕೃತಿಯಲ್ಲಿ ವಿಶೇಷವಾದ ಎನರ್ಜಿ, ಅದ್ಭುತವಾಗಿರುವಂಥದ್ದಿದೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಹೆಜ್ಜೆ ಇಡ್ತಾ ರೆಸ್ಪೆಕ್ಟ್ ಮಾಡಿದಾಗ ಖಂಡಿತವಾಗಿಯೂ ಅದರ ಒಂದು ಲಾಭವನ್ನು ಪಡಿಬೋದು. ನಾನು ತುಂಬ ಸಲ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೆ, ನೋಡ್ತಾ ಇದ್ದೆ, ಏನೇನು ತಪ್ಪು ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಾನು ಇಲ್ಲಿ ಯೋಚನೆ ಮಾಡಿದ ತಕ್ಷಣ ಅರ್ಧ ಗಂಟೆ ಅದನ್ನೇ ಯೋಚನೆ ಮಾಡಿದ ತಕ್ಷಣ ಖಂಡಿತವಾಗಿಯೂ ನಮಗೆ ಆ ಒಂದು ಗೋಲು ಇರ್ಬೋದು, ನಮ್ಮ ಜೀವನದ ಗುರಿ ಇರ್ಬೋದು, ಅದನ್ನು ಸಾಧಿಸೋದಕ್ಕೆ ಆಗಲ್ಲ. ಯಾಕಂದರೆ ಈಗಾಗಲೇ ಹೇಳಿದಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಮ್ಮ ಕೆಪಾಸಿಟಿ ಏನಿದೆ ಖಂಡಿತವಾಗಿ ಗೊತ್ತಿರುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಕೆಪಾಸಿಟಿ ಒಳಗೆ ನಿಮ್ಗೆ ಏನು ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ನೀವು ಒಂದು ಫೀಲ್ ಮಾಡಿಕೊಂಡು ಅನುಭವಿಸ್ಕೊಂಡು ಪ್ರಕೃತಿ ಜೊತೆ ಕನೆಕ್ಟ್ ಆಗಿ, ಪ್ರಕೃತಿಗೆ ನೀವು ರೆಸ್ಪೆಕ್ಟ್ ಮಾಡಿ, ಅದರ ಜೊತೆ ಸಂವಹನವನ್ನು ಮಾಡಿ, ಖಂಡಿತವಾಗಿಯೂ ನೀವು ರಿಸಲ್ಟನ್ನು ಪಡಿತೀರಾ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ. ಪರಿಶುದ್ಧ ಕ್ರಿಯಾ, ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯಾ.